ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 38ನೇ ಅಧ್ಯಾಯ 9ನೇ ವಾಕ್ಯ. ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ, ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಪ್ರಿಯರೇ, ಈ ಒಂದು ಕೀರ್ತನೆಗಳನ್ನು ದಾವೀದನು ಬರೆಯುವಾಗ ದುರವಸ್ಥೆಯಲ್ಲಿ ಭಕ್ತನು ದೇವರ ಸಹಾಯವನ್ನು ಬೇಡಿಕೊಳ್ಳುವುದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನೀವು ಎಂತಹ ದುರವಸ್ಥೆಯಲ್ಲಿರಬಹುದು, ಇವತ್ತಿನ ಪರಿಸ್ಥಿತಿಗಳು ಕೆಟ್ಟು ಹೋದಂಥ ಪರಿಸ್ಥಿತಿಗಳಾಗಿರಬಹುದು, ನಿಮ್ಮ ಜೀವಿತದಲ್ಲಿ ಈ ಜೀವನವೇ ಬೇಡ ಎನ್ನುವಂಥ ಪರಿಸ್ಥಿತಿಗಳಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರ್ಬೋದು. ಒಂದು ವೇಳೆ ನೀವು ಸೇವಕರಾಗಿ ಸೇವೆ ಮಾಡ್ತಿರೋದಾದರೆ ಈ ಸೇವೆನೇ ಬೇಡ, ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು, ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದ್ದಾವೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಒಂದು ಬಯಕೆಗಳನ್ನು ದೇವರು ಗೊತ್ತಿದೆ. ಪ್ರಿಯ ದೇವರ ಮಕ್ಕಳು, ಅದಕ್ಕೆ ಆತನು ಹೇಳ್ತಾನೆ, ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು. ಅಂದರೆ ನಮ್ಮ ಆಸೆ, ಆಕಾಂಕ್ಷೆ, ಅಭಿಲಾಷೆ, ನಿರೀಕ್ಷೆ, ಇಂಥ ಕಾರ್ಯಗಳು ದೇವರಿಗೆ ಗೊತ್ತಿದೆ. ಪ್ರಿಯರೇ, ಎಲ್ಲವನ್ನ ದೇವರು ನೋಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಲೋಕದಲ್ಲಿರುವ ಮನುಷ್ಯರಿಗೆ ನಿಮ್ಮ ಆಸೆಗಳು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈ ಲೋಕದಲ್ಲಿರುವಂಥ ಯಾರಿಗಾದರೂ ಸರಿ ನಿಮ್ಮ ಅಪೇಕ್ಷೆಗಳು, ನಿಮ್ಮ ನಿರೀಕ್ಷೆಗಳು, ನಿಮ್ಮ ಅಭಿಲಾಷೆಗಳು, ನಿಮ್ಮ ಮನಸ್ಸಿನಲ್ಲಿರುವಂಥ ಯೋಚನೆಗಳು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ದೇವರಿಗೆ ಖಂಡಿತವಾಗಿ ಗೊತ್ತುಂಟಂತೆ. ದೇವರ ಆತ್ಮನೂ ಸ್ಪಷ್ಟವಾಗಿ ಹೇಳ್ತಾರೆ, ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಪ್ರಿಯರೇ, ನಾವು ಬಿಡುವಂಥ ಉಸಿರು ಕೂಡ ದೇವರಿಗೆ ಮರೆಯಾಗಿಲ್ಲ. ಒಂದು ಕೆಲವು ಸಮಯವನ್ನು ನಾನು ಆಲೋಚನೆ ಮಾಡ್ತೇವೆ, ಯಾಕಪ್ಪ ಈ ಜೀವಿತವೇ ಬೇಡ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುತ್ತೇವೆ. ಕೆಲವು ಸಮಯ ನಾವು ನಿಟ್ಟುಸಿರನ್ನು ಬಿಡುತ್ತೇವೆ. ನಿಟ್ಟುಸಿರು ಬಿಡೋದಂದರೆ ಏನು? ಮರಣಕರವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಘಟನೆಗಳು ನಡೆಯುವಾಗ, ಅಪಘಾತಗಳು ನಡೆಯುವಾಗ, ಅಯ್ಯೋ ದೇವರೇ, ಈ ಥರ ನಡೀತಲ್ಲ ಅಂಥೇಳಿ ನಿಟ್ಟುಸಿರು ಬಿಡ್ತೇವಲ್ಲ, ಆ ನಿಟ್ಟುಸಿರನ್ನು ಕೂಡ ದೇವರಿಗೆ ಮರೆಯಾಗಿಲ್ಲವಂತೆ. ಪ್ರಿಯ ದೇವ್ರ ಮಕ್ಕಳೇ, ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅಗರಳು ಅಬ್ರಹಾಮನಿಂದ ಕೈ ಬಿಡಲ್ಪಟ್ಟು ಅವಳು ಅಡವಿಯಲ್ಲಿ ನಡೀತಾ ಹೋಗ್ತಾ ಇದ್ದಾಳೆ. ಅವಳ ಕೈಯಲ್ಲಿದ್ದಂಥ ಚೊಂಬಲ್ಲಿದ್ದಂಥ ನೀರು ಖಾಲಿಯಾಗಿಬಿಡ್ತದೆ. ಆ ತುಂಬಿಗೆಯಲ್ಲಿದ್ದಂಥ ನೀರು ಖಾಲಿಯಾದಾಗ ಆ ಮಗನಿಗೆ ಇಸ್ಮಾಯಿಲ್ ಅನ್ನುವಂಥ ಮಗನಿಗೆ ಬಹಳ ನೀರು ದಾಹ ಆಗುತ್ತೆ. ಅದು ಚಿಕ್ಕ ಮಗುವಾಗಿರ್ತದೆ. ಆವಾಗ ಅವಳು ಆ ಅರಣ್ಯದ ಪ್ರದೇಶದಲ್ಲಿ ಏನು ಮಾಡಬೇಕಂತೇಳೇ ಗೊತ್ತಿಲ್ಲ, ಯಾವ ದಾರಿಯಲ್ಲಿ ನಡಿಬೇಕಂತಲೇ ಗೊತ್ತಿಲ್ಲ, ನೀರಿಗೆ ಎಲ್ಲಿ ಹುಡುಕಬೇಕಂತೇಳಿ ಗೊತ್ತಿಲ್ಲ. ಅಲ್ಲಿ ಮರುಭೂಮಿಯಲ್ಲಿ ಅವಳು ನಿಂತಿದ್ದಾಳೆ. ಆದರೆ ಅಲ್ಲಿ ಅವರು ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಅವಳ ನಿಟ್ಟುಸಿರು ಬಿಡೋದನ್ನು ದೇವರು ನೋಡಿ ಅವಳಿಗೊಂದು ಜಲರಾಶಿಯನ್ನು ದೇವರು ಅಲ್ಲಿ ತೆರೀತಾನೆ. ಪ್ರಿಯ ದೇವರ ಮಕ್ಕಳು, ಇವತ್ತಿನ ದಿನದಲ್ಲಿ ನೀವು ಯಾವುದೋ ಒಂದು ಪರಿಸ್ಥಿತಿಗಳಲ್ಲಿ ನಿಟ್ಟುಸಿರು ಬಿಡುತ್ತಾ ಇರಬಹುದು. ನಿಮ್ಮ ಜೀವಿತವೇ ಬೇಡ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನೀವು ನಡೀತಾ ಇರ್ಬೋದು. ಒಂದು ವೇಳೆ ಈ ಲೋಕದಲ್ಲಿ ಎಲ್ಲವನ್ನ ನೀವು ಕಳ್ಕೊಂಡು, ಅಯ್ಯೋ ದೇವರೇ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲವಲ್ಲ, ನನ್ನ ದುರವಸ್ಥೆಯನ್ನು ಯಾಕೆ ದೇವರೇ ಯಾರು ಅರ್ಥ ಮಾಡ್ಕೊಳ್ತಿಲ್ಲ, ನನ್ನ ಸ್ಥಿತಿಗಳನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ, ನನ್ನ ಪರಿಸ್ಥಿತಿಗಳನ್ನು ಯಾರು ನೋಡ್ತಾ ಇಲ್ಲವಲ್ಲ, ನನ್ನ ಕಣ್ಣೀರು, ನನ್ನ ವೇದನೆ, ನನ್ನ ಆಸೆ, ಆಕಾಂಕ್ಷೆ, ಅಭಿಲಾಷೆಗಳನ್ನು ಯಾರು ನೋಡ್ತಾ ಇಲ್ವಲ್ಲ, ಯಾರಿಗೂ ಗೊತ್ತಿಲ್ವಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇರಬಹುದು. ಆದರೆ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವರ ಆತ್ಮ ನಿನ್ನೊಟ್ಟಿಗೆ ಹೇಳ್ತಿದ್ದಾನೆ, ಕರ್ತನು ನಿಮ್ಮ ನಿಟ್ಟುಸಿರನ್ನು ಮರೆಯಾಗಿ ಇಲ್ಲ. ನೀವು ಬಿಡುವಂಥ ನಿಟ್ಟುಸಿರು ಆತನಿಗೆ ಮರೆಯಾಗಿಲ್ಲ. ನೀವು ಬಿಡುವಂಥ ಉಸಿರು ಕೂಡ ಆತನು ಗಮನಿಸ್ತಾ ಇದ್ದಾನೆ. ನೀವು ಹಾದು ಹೋದಂಥ ಮಾರ್ಗ ಒಂದು ವೇಳೆ ಸಾಲದ ಪರಿಸ್ಥಿತಿ ಆಗಿರ್ಬೋದು, ಒಂದು ವೇಳೆ ಅದು ಸಂಕಷ್ಟದ ಮಾರ್ಗವಾಗಿರ್ಬೋದು, ಅದು ಇಕ್ಕಟ್ಟಿನ ಮಾರ್ಗವಾಗಿರ್ಬೋದು, ಅಥವಾ ಈ ಜೀವಿತವೇ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇವತ್ತು ಸಿಕ್ಕಾಕೊಂಡಿರ್ಬೋದು, ಅಥವಾ ಸುತ್ತಮುತ್ತಲು ವೈರಿಗಳು ಸುತ್ತಾಕೊಂಡು ಸಮಸ್ಯೆಗಳ ಮಧ್ಯದಲ್ಲಿ ನೀವು ನಿಂತಿರ್ಬೋದು. ಎಂಥದೇ ದುರವಸ್ಥೆ ಆಗಿರ್ಬೋದು ಪ್ರಿಯರೇ, ಅದು ಎಂಥದೇ ವ್ಯವಸ್ಥೆಗಳಾಗಿರ್ಬೋದು, ಅದು ಎಂಥದೇ ಪರಿಸ್ಥಿತಿಗಳಾಗಿರ್ಬೋದು, ಇವತ್ತು ದೇವರ ಆತ್ಮ ನಿಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ವಾಕ್ಯದೊಟ್ಟಿಗೆ ದೇವರು ನಿನ್ನೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡ್ತಿದ್ದಾನೆ. ನಿನ್ನನ್ನೇ ನೋಡಿ ಹೇಳ್ತಿದ್ದಾನೆ, ಕರ್ತನು ನಿನ್ನ ಅಪೇಕ್ಷೆ ದೇವರಿಗೆ ಗೊತ್ತುಂಟು. ದೇವರು ನಿನ್ನ ಅಪೇಕ್ಷೆ ನೋಡ್ತಿದ್ದಾರೆ. ನೀನು ಬಿಡುತ್ತಿರುವ ನಿಟ್ಟುಸಿರನ್ನು ಕೂಡ ಆತನಿಗೆ ಮರೆಯಾಗಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ
ಈ ಒಂದು ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಒಂದು ದಿನದಲ್ಲಿ ದೇವರೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ ದೇವರೇ. ಹೌದು ಸ್ವಾಮಿ, ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಹೌದು ದೇವರೇ, ನನ್ನ ಆಸೆ, ಆಕಾಂಕ್ಷೆ, ಬಯಕೆ, ಅಭಿಲಾಷೆಗಳನ್ನು ದೇವರೇ, ನನ್ನ ಹೃದಯದಲ್ಲಿರುವ ಆಸೆಗಳು, ನನ್ನ ಹೃದಯದಲ್ಲಿರುವ ಬಯಕೆಗಳು, ನಮ್ಮ ಹೃದಯದಲ್ಲಿರುವಂಥ ಆಕಾಂಕ್ಷೆಗಳನ್ನು ದೇವರೇ ನೀನು ತಿಳ್ಕೊಂಡವನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಾವು ಬಿಡುತ್ತಿರುವಂಥ ನಿಟ್ಟುಸಿರು ದೇವರೇ, ನಾವು ಹಾದು ಹೋಗುತ್ತಿರುವಂಥ ಮಾರ್ಗಗಳು ಸ್ವಾಮಿ, ಐಕಟ್ಟಾದ ಮಾರ್ಗಗಳು, ದುರವಸ್ಥೆಯ ಮಾರ್ಗಗಳು, ಎಲ್ಲ ಸಾಲದ ಮಾರ್ಗಗಳು, ಎಲ್ಲ ಕುಟುಂಬದಲ್ಲಿರುವಂಥ ಅನಾರೋಗ್ಯಗಳು ಅಥವಾ ಯಾವುದೋ ಒಂದು ದೇವರೇ ಸಮಾಧಾನವಿಲ್ಲದ ಪರಿಸ್ಥಿತಿಗಳು ಎಲ್ಲವೂ ನಿನಗೆ ಗೊತ್ತುಂಟು ದೇವರೇ. ಎಲ್ಲ ವಿಷಯದಲ್ಲೂ ಕರ್ತನೇ ನೀನು ಸಮಾಧಾನನ ಕೊಟ್ಟು ನಮಗೆ ಜಯವನ್ನು ಕೊಟ್ಟು ದೇವರೇ, ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಹಾಯ ಮಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.